ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಇದು ನೋಡ್ಬೋದು ನೀವು, ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ. ಆ್ಯಂಡ್ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ನಮ್ಮದು ಇವತ್ತು ಆರೋಗ್ಯ ಭಾರತ ಎಪಿಸೋಡ್ 10ನಲ್ಲಿ ಸೋರೆಕಾಯಿ ದೋಸೆ. ಇದು ಯಾರೂ ಹೇಳೋಕ್ಕಾಗಲ್ಲ ಇದು ಸೋರೆಕಾಯಿಂದ ಮಾಡಿರೋದು ಅಂತ. ಇದು ಸೋರೆಕಾಯಿ ದೋಸೆ. ಸೋರೆಕಾಯಿ ನಮ್ಮ ದೇಶದಲ್ಲಿ ಎಕ್ಸ್ಟೆನ್ಸಿವ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಅದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನಾವು ಆಯುರ್ವೇದದಲ್ಲಿ ಅದಕ್ಕೆ ಪ್ರಾಣಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಅಮೃತ ಅಂತ ಕರಿತೀವಿ. ಫ್ರೆಶ್ ಜ್ಯೂಸು ಸೋರೆಕಾಯ್ದು ಪಿತ್ತವನ್ನು, ಆ್ಯಸಿಡಿಟಿಯನ್ನು ಬಾಡಿಯಲ್ಲಿ ಕಡಿಮೆ ಮಾಡುತ್ತೆ. ಅದರಲ್ಲಿ ACKE ಇದೆ. ಸೊ ಬಾಡಿನ ರಿಜ್ಯುನೇಟ್ ಮಾಡುತ್ತೆ. ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಇದೆ. ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ಬಾಡಿಯಲ್ಲಿ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಡಿಟಾಕ್ಸ್ ಮಾಡುತ್ತೆ. ಲಿವರ್ ಮತ್ತು ಗಟ್ ಅಂದರೆ ಇಂಟೆಸ್ಟೈನ್ಸನ್ನು ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಬ್ಲಡ್ ಪ್ಯೂರಿಫೈಯರ್. ಇದರಲ್ಲಿ ಹೈ ಫೈಬರ್ ಇರುತ್ತೆ. ಬಟ್ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಸಿಪ್ಪೆ ಮತ್ತು ಒಳಗಡೆ ಪಲ್ಪನ್ನು ಬಿಸಾಕ್ಬಿಡ್ತೀವಿ. ಸೊ ನಾನು ಇವತ್ತು ಈ ಪಲ್ಪಿಂದ ಮಾಡೋವಂಥ ದೋಸೆನ ಹೇಳ್ಕೊಡ್ತೀನಿ. ದೋಸೆ ಮಾಡೋ ವಿಧಾನವನ್ನು ಎಲಾಬ್ರೇಟ್ ಆಗಿ ತೋರಿಸಲ್ಲ, ಬಟ್ ಇದ್ರ ಬೆನಿಫಿಟ್ ಏನು ಅಂತ ಹೇಳ್ತೀನಿ. ನಾನು ದೊಡ್ಡ ದೊಡ್ಡ ಬೀಜಗಳನ್ನ ತೆಗೆದುಬಿಟ್ಟಿದ್ದೀನಿ, ಚಿಕ್ಕ ಚಿಕ್ಕ ಬೀಜಗಳನ್ನ ಮತ್ತು ಪಲ್ಪನ್ನು ಇಟ್ಕೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು. ಎಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ, ಮೈಗ್ರೇನ್ ಹೆಡೇಕ್ ಇರೋರು ತುಂಬ ಒಳ್ಳೆಯದು. ಸೊ ನಾನೇನು ಮಾಡಿದ್ದೀನಿ ಅಂದರೆ 1ರಷ್ಟು ಉದ್ದಿನಬೇಳೆ, 4ರಷ್ಟು ದೋಸೆಗೆ ಯಾವಾಗಲೂ ಹೆಂಗೆ ಹಾಕೋತೀವೋ ಹಾಗೆ 4ರಷ್ಟು ಅಕ್ಕಿ, ಇದನ್ನೆಲ್ಲ ಕ್ಲೀನಾಗಿ ತೊಳೆದು ನಾನು 4ರಿಂದ 5 ಗಂಟೆ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಹೆಸರುಬೇಳೆ, ಕಡಲೆಬೇಳೆ, ಮೆಂತೆ ಮತ್ತು ಈ ಸೋರೆಕಾಯಿನ ನಾನು ಮಧ್ಯಾಹ್ನ ಪಲ್ಯ ಮಾಡಿದ್ದೆ, ಅದರದ್ದು ಪಲ್ಪನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ ಫಸ್ಟ್ ಇದನ್ನೆಲ್ಲ ರುಬ್ಕೊಂಡು ಆಮೇಲೆ ಅದಕ್ಕೆ ಇದನ್ನು ರುಬ್ಕೊಂಡು ಆ್ಯಡ್ ಮಾಡಿ ನಾನು ಆಲ್ರೆಡಿ ದೋಸೆ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಆಗುತ್ತೆ. ಸೊ ಯಾರಿಗೂ ಗೊತ್ತಾಗೋದಿಲ್ಲ ಇದು ನೀವು ಸೋರೆಕಾಯಿ ದೋಸೆ ಅಂತ. ಹೆಲ್ದಿ ತಿನ್ನಬೇಕಂದ್ರೆ ಯಾವಾಗಲೂ ಎಕ್ಸಾಟಿಕ್ ಏನೋ ಹೊರಗಡೆ ತಂದು ತಿನ್ನಬೇಕು ಅಂತಲೇ ಇಲ್ಲ. ಸೊ ಇದು ಏನಂದರೆ ನಮ್ಮ ಬಾಡಿಯಲ್ಲಿ ಯೂಶಲಿ ಈಗಿನ ಕಾಲದಲ್ಲಿ ನಾವು ಸರಿಯಾಗಿ ನೀರು ಕುಡಿಯೋದಿಲ್ಲ, ವಾಶ್ರೂಮ್ಗೆ ಹೋಗೋಲ್ಲ, ಹೈಡ್ರೇಷನ್ದು ತುಂಬ ತೊಂದರೆ ಇರುತ್ತೆ. ಸೊ ಈ ಸೋರೆಕಾಯಿ ನಮಗೆ ಹೈಡ್ರೇಷನ್ಗೆ ಹೆಲ್ಪ್ ಮಾಡುತ್ತೆ, ವೇಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಪೊಟ್ಯಾಷಿಯಮ್ ಇರೋದ್ರಿಂದ ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು. ಮತ್ತು ಇದು ಯೂರಿನರಿ ಸಿಸ್ಟಮ್, ಮೂತ್ರಕೋಶಕ್ಕೂ ತುಂಬ ಒಳ್ಳೆಯದು. ಸೊ ಈ ಪ್ರೊಸೀಜರಲ್ಲಿ ದೋಸೆ ಹಿಟ್ಟನ್ನು ದೋಸೆ ಮಾಡಿಕೊಂಡು ರುಚಿ ರುಚಿಯಾಗಿ ಯಾರಿಗೂ ಹೇಳಬೇಡಿ, ಮನೆಯಲ್ಲಿ ಸರ್ಪ್ರೈಸ್ ಮಾಡಿ ಎಲ್ಲರಿಗೂ ಕೇಳಿ ಇದು ಯಾವ್ದ್ರ ದೋಸೆ ಅಂತ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ತಿಳಿಸಿ. ಧನ್ಯವಾದ.